UK ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ರಸ್ತೆ ಸುರಕ್ಷತಾ ಮಾಸಾಚರಣೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ DYSP ಸಂತೋಷ್ ಚವ್ಹಾಣ್ ಅವರು ಮಾತನಾಡಿ, ವಾಹನ ಚಲಿಸುವಾಗ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟನ್ನು ಬಳಸಬೇಕು. ಅಪಘಾತ ತಪ್ಪಿಸುವ ಉದ್ದೇಶದಿಂದ ಜನರಿಗೆ ಜಾಗೃತಿ ಮೂಡಿಸುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಂದರು. ಹರಪನಹಳ್ಳಿ ಉಪವಿಭಾಗದ ವ್ಯಾಪ್ತಿಯಲ್ಲಿ ನಡೆದ ಅಪಘಾತಗಳಲ್ಲಿ 68 ಸಾವು, 102 ಗಾಯಗಳಾಗಿವೆ. ಇಂಥ ಅನಾಹುತಗಳನ್ನು ತಪ್ಪಿಸಬೇಕಾದರೆ ರಸ್ತೆ ಸಂಚಾರ ಸುಗಮವಾಗಿರಬೇಕು ಎಂದರು. ಸಡಕ್ ಸುರಕ್ಷಾ ಜೀವರಕ್ಷಾ ಯೋಜನೆಯಡಿ ರಸ್ತೆ ನಿಯಮಗಳನ್ನು ಪಾಲಿಸಿ ಎಂದರು. ಮಕ್ಕಳಿಗೆ ಅಪ್ರಾಪ್ತ ವಯಸ್ಸಿನವರು ವಾಹನ ಚಲಿಸುವ ಸಂದರ್ಭದಲ್ಲಿ ಅಪಘಾತಗಳಾದರೆ ವಾಹನ ಮಾಲೀಕರ ಮೇಲೆ ಪ್ರಕರಣವನ್ನು ದಾಖಲಿಸುತ್ತೇವೆ ಎಂದರು. CPI ದೀಪಕ್ ಬೂಸರೆಡ್ಡಿ ಮಾತನಾಡಿ, ರಸ್ತೆ ಸಂಚಾರದಲ್ಲಿ ವಾಹನ ಚಾಲಕರು ಬಹಳ ಜಾಗರೂಕತೆಯಿಂದ ಚಾಲನೆ ಮಾಡಬೇಕು ಎಂದರು. ಸಾರ್ವಜನಿಕರು ಜಾಗರೂಕರಾಗಬೇಕು, ರಸ್ತೆ ನಿಯಮಗಳನ್ನು ಪಾಲಿಸಬೇಕು. ಸಂಚಾರ ಸುರಕ್ಷತೆಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ PSI ಭರತ್ ಪ್ರಕಾಶ್ ರೆಡ್ಡಿ ಉಪಸ್ಥಿತರಿದ್ದರು. ಪರಶುರಾಮ್ ಕಾರ್ಯಕ್ರಮವನ್ನು ಸ್ವಾಗತಿಸಿ ನಿರ್ವಹಿಸಿದರು. ಪೊಲೀಸ್ ಸಿಬ್ಬಂದಿಯವರು ಹೆಲ್ಮೆಟನ್ನು ಧರಿಸಿ ಬೈಕ್ ರ್ಯಾಲಿಯನ್ನು ಮಾಡುವ ಮೂಲಕ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಸಾಗಿ ಸಾರ್ವಜನಿಕರಿಗೆ ರಸ್ತೆ ಸುರಕ್ಷತಾ ಜಾಗರೂಕತೆಯನ್ನು ಈ ಜಾಥಾದ ಮೂಲಕ ನಡೆಸಿದ್ದಾರೆ. ನಾವು ಈ ಒಂದು ರಸ್ತೆ ಸುರಕ್ಷಿತ ಸಪ್ತಾಹ ಮಾಸಾಚರಣೆ ಮಾಡ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಪ್ರತಿ ವರ್ಷ ನಾವು ಆ್ಯಕ್ಚುಲಿ ಜನವರಿ ತಿಂಗಳಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತೀವಿ. ಇದು ಟೋಟಲಿ ನ್ಯಾಷನಲ್ ಲೆವೆಲ್ ಆಗಿ ನಾವು ಇದು ಸೆಲೆಬ್ರೇಟ್ ಮಾಡ್ತೀವಿ. ಇದ್ರ ಉದ್ದೇಶ ಏನಪ್ಪ ಅಂತಂದರೆ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಆಕ್ಸಿಡೆಂಟ್ ಪ್ರಮಾಣ ಕಡಿಮೆ ಮಾಡೋದು. ನಿಮ್ಗೆ ಗೊತ್ತಿದ್ದ ಹಾಗೆ ಪ್ರತಿದಿನ ನೀವು ನೋಡ್ತಾ ಇರ್ಬೋದು, ಪ್ರಿಂಟ್ ಮತ್ತು ವಿಜುವಲ್ ಮೀಡಿಯಾದಲ್ಲಿ ಕಂಟಿನ್ಯೂಸ್ ಆಗಿ ಆಕ್ಸಿಡೆಂಟ್ ಆಗ್ತಾ ಇರ್ತವೆ ಮತ್ತು ಡೆತ್ ಪ್ರಮಾಣ ಸಹಿತ ಇನ್ಕ್ರೀಸ್ ಆಗಿದೆ. ಆ ಡೆತ್ ಪ್ರಮಾಣ ಕಡಿಮೆ ಮಾಡಬೇಕು ಮತ್ತು ಕ್ಯಾಜುಯಾಲಿಟೀಸ್ ಏನು ಕೈಕಾಲು ಮುರಿದು ಹೆಡ್ ಇಂಜರಿ ಆಗ್ತಾವಲ್ಲ, ಟೋಟಲಿ ಅವನ್ನ ಕಡಿಮೆ ಮಾಡೋಕ್ಕೋಸ್ಕರ ಈ ಒಂದು ತಿಂಗಳು ಹೌದಾ ನಾವು ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗತ್ತೆ. ನಾವು ಪೊಲೀಸರು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಂಗಿಲ್ಲ, ಅನೇಕ ಡಿಪಾರ್ಟ್ಮೆಂಟ್ಗಳು ಒಳಗೊಂಡಂತೆ ಎಲ್ಲರೂ ಸೇರಿ ಒಟ್ಟಾಗಿ ಈ ಒಂದು ಕೆಲಸ ಮಾಡೋದು ಇದೊಂದು ಕೆಲಸನ ಮಾಡಬೇಕಾಗತ್ತೆ. ಇದರಲ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಲಿ, ನಾವು ಸ್ಟೇಟ್ ಹೈವೇ ಅಥಾರಿಟೀಸು, ನ್ಯಾಷನಲ್ ಹೈವೇ ಅಥಾರಿಟೀಸು ಎಲ್ಲರೂ ಸೇರಿ ಒಟ್ಟಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಆಕ್ಸಿಡೆಂಟ್ ರೇಟ್ ಕಡಿಮೆ ಮಾಡಬೇಕು. ನಿಮ್ಗೆ ಗೊತ್ತಿದ್ದಾಗೆ ಮುಂಚೆ ಏನಿತ್ತು, ಎಲ್ಲರೂ ಸೈಕಲ್ ಮೇಲೆ ಇದ್ರಾಗ ಹೋಗ್ತಾ ಇದ್ರು. ಅಂದರೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಬಿಫೋರ್ ಏನಿತ್ತು, ಹಳೆ ಕಾಲದಲ್ಲಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಏನಿತ್ತು, ನಾವು ಕುದುರೆ ಮೇಲೆ ಹೋಗ್ತಾ ಇದ್ದೀವಿ, ನಾವು ಎತ್ತಿನ ಬಂಡಿ ಮೇಲೆ ಹೋಗ್ತಾ ಇದ್ದೀವಿ, ಅನೇಕ ಥರ ನಾವು ಹೋಗ್ತಾ ಇದ್ವಿ. ಬಟ್ ಏನಾಗಿದೆ ಈಗ ಮಾಡರ್ನ್ ಡೇಸ್ ಅನ್ನೋಂಗಿಲ್ಲ, ಇದು ಡಿಜಿಟಲ್ ಯುಗ ಒಳಗೆ ಎಲ್ಲರದು ಮೋಟರ್ ಸೈಕಲ್, ಆಲ್ಮೋಸ್ಟ್ ಆಲ್ ಎಲ್ಲರದು 2 ವೀಲರ್ ಇದ್ದೇ ಇರ್ತವೆ. ಏನಾಗಿದೆ, ಜನಸಂಖ್ಯೆ ಇನ್ಕ್ರೀಸ್ ಆಗ್ತಾ ಇದೆ. ಜನಸಂಖ್ಯೆ ಅಂತೂ ಕಡಿಮೆ ಆಗ್ತಾ ಇಲ್ಲ, ಜನಸಂಖ್ಯೆ ಇನ್ಕ್ರೀಸ್ ಆಗ್ತಾ ಇದೆ. ಯಾವ ಥರ ಜನಸಂಖ್ಯೆ ಇನ್ಕ್ರೀಸ್ ಆಗ್ತದೆ, ಅದೇ ತರಹ ವೆಹಿಕಲ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಈಗ ಮೊದಲಿಗೆ ಮತ್ತು ಸ್ಪೇಸ್ ಅಷ್ಟೇ ಇದೆ, ಸ್ಪೇಸ್ ಏನು ಇನ್ಕ್ರೀಸ್ ಆಗಿಲ್ಲ, ಸ್ಪೇಸ್ ಅಷ್ಟೇ ಇದೆ. ಪ್ಲಸ್ ಇನ್ಕ್ರೀಸ್ ಪಾಪ್ಯುಲೇಷನ್ ಅಂದರೆ ಇನ್ಕ್ರೀಸ್ಡ್ ಮೋಟರ್ ವೆಹಿಕಲ್ ಎಲ್ಲ ಇನ್ಕ್ರೀಸ್ ಆಗಿದ್ದಾವೆ, ಬೋತ್ 2 ವೀಲರ್ ಆ್ಯಂಡ್ 4 ವೀಲರ್. ಒಂದೊಂದು ಮನೆಯಲ್ಲಿ 2, 3, 4 ಮೋಟರ್ ಸೈಕಲ್ ಕಂಪಲ್ಸರಿ ಇರ್ತವೆ ಹೌದಾ. ಮೋಟರ್ ಸೈಕಲ್ ಇರಲಾರ್ದ ಮನೆಗಳೇ ಇಲ್ಲ. ಮೊದಲಕ್ಕೇನಿತ್ತು, ಎಲ್ಲ ಊರು ಒಳಗಡೆ ಹಳ್ಳಿ ಒಳಗಾಗಲಿ ಒಂದಾಗಲಿ 2 ಮೋಟರ್ ಸೈಕಲ್ ಆಗಲಿ ಅಷ್ಟೇ ಇರ್ತಿದ್ದು. ಈಗ ಪ್ರತಿಯೊಂದು ಮನೆಯಲ್ಲಿ 3 ಅಥವಾ 4 ಮೋಟರ್ ಸೈಕಲ್ ಕಂಪಲ್ಸರಿ ಇದ್ದೇ ಇರ್ತವೆ. ಆ ಕಾರಣದಿಂದಾಗಿ ಆಕ್ಸಿಡೆಂಟು ಹೆಚ್ಚಾಗಿ ಆಗ್ತಾ ಇದ್ದವು ಹೌದಾ. ಮೋಸ್ಟ್ ಆಫ್ ದಿ ಆಕ್ಸಿಡೆಂಟು ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಅಥವಾ ಇನ್ನೂ ಅನೇಕ ತರಹ ನೆಗ್ಲಿಜೆನ್ಸಿಂದ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ. ಈಗ ಟೋಟಲ್ ರೋಡ್ ಆಕ್ಸಿಡೆಂಟ್ ನಮ್ಮ ಕರ್ನಾಟಕ ಸ್ಟೇಟಲ್ಲಿ 2019 2025 2,13,192 ಆಗಿದಾವೆ.
ಬಟ್ ಇನ್ 2025 ಬರೀ ಓನ್ಲಿ ಮೊದಲಿಗೆ 6 ತಿಂಗಳಲ್ಲಿ ರೋಡ್ ಆಕ್ಸಿಡೆಂಟ್ 21,937 ಆಗಿದೆ. ಡೆತ್ 5,975 ಆಗಿದೆ. ಎನ್ಯುವಲಿ ಇನ್ ದಿ ಸ್ಟೇಟ್ 33,000 ಇದು ಆಗ್ತಾ ಇದ್ದಾವೆ. 12,000 ಡೆತ್ತು ಮತ್ತು 50,000 ಸೀರಿಯಸ್ ಇಂಜರೀಸ್ ಆಗ್ತಾ ಇದ್ದಾವೆ. ಇದು ಡೇಟಾ ಪ್ರೆಸೆಂಟ್ಲಿ ಅವೈಲೇಬಲ್ ಇದೆ. ನಮ್ಮ ಈ ಹೂವಿನಹಡಗಲಿ ತಾಲೂಕು ತಗೊಂಡ್ಬಿಟ್ರಪ್ಪ ಅಂತಂದ್ರೆ ನಮ್ಮಲ್ಲಿ ಸುಮಾರು ಒಂದು 60ರಿಂದ 65 ಆಕ್ಸಿಡೆಂಟ್ ಕೇಸ್ ಆಗ್ತಾವೆ. ಅದರಲ್ಲಿ ಒಂದು 30 to 35 ಡೆತ್ ಆಗ್ತವೆ. ಉಳ್ಕಿದೆಲ್ಲನೂ ನಾರ್ಮಲ್ ಕ್ಯಾಜುಯಾಲಿಟಿ ಇರ್ತವೆ. ಇದು ಅರ್ಥ ಏನಪ್ಪ ಅಂತಂದ್ರೆ ಆಕ್ಸಿಡೆಂಟು ಮೋಸ್ಟ್ ಆಫ್ ದಿ ಆಕ್ಸಿಡೆಂಟು ನಮ್ಮ ಸ್ಟೇಟಲ್ಲಿ ಕಂಪೇರ್ ಮಾಡಿದ್ರೆ ಫಸ್ಟ್ ಬೆಂಗಳೂರು, ಸೆಕೆಂಡ್ ತುಮಕೂರು. ರಸ್ತೆ ಸುರಕ್ಷಾ ಮಾಸಾಚರಣೆ ಯಾಕೆ ಮಾಡ್ತಾ ಇದ್ದಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್, ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯದ ಒಂದು ನಮ್ಮ ಇದು ಜನವರಿ 1ರಿಂದ ಜನವರಿ 31ರವರೆಗೆ ಒಂದು ರಸ್ತೆ ಸುರಕ್ಷಾ ಮಾಸಾಚರಣೆ ಮಾಡಿದ್ದಾರೆ. ಈ ವರ್ಷದ್ದು ಅಂದರೆ ಪ್ರತಿ ವರ್ಷ ಒಂದೊಂದು ಅವರು ಥೀಮ್ ಇಟ್ಟಿರ್ತಾರೆ. ಈ ವರ್ಷದ ದೇವಾಯ ವಾಕ್ಯ ಏನಿದೆಪ್ಪ, ಥೀಮ್ ಏನಿದೆಪ್ಪ ಅಂದರೆ ಸಡಕ್ ಸುರಕ್ಷಾ ಜೀವನ್ ರಕ್ಷಾ ಅಂತಿದೆ. ಸೊ 2026 ಜನವರಿ 1ರಿಂದ ಜನವರಿ 31ರವರೆಗೆ ನಮ್ಮದು ಮಿನಿಸ್ಟರ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ದವ್ರ ಥೀಮ್ ಏನಿದೆಪ್ಪ ಅಂದರೆ ಸಡಕ್ ಸುರಕ್ಷಾ ಜೀವನ್ ರಕ್ಷಾ ಅಂತಿದೆ. ಅಂದರೆ ಇದು ಧ್ಯೇಯ ವಾಕ್ಯ. ಇದು ಯಾವುದೇ ಒಂದು ಡೇ ಮಾಡಬೇಕಾದ್ರೆ ಅಥವಾ ಯಾವುದೇ ಮಾಡಬೇಕಾದ್ರೆ ಒಂದು ಥೀಮ್ ಇಟ್ಟಿರ್ತಾರೆ. ಸೊ 2026 ಥೀಮ್ ಏನಪ್ಪ ಅಂದರೆ ಸಡಕ್ ಸುರಕ್ಷಾ ಜೀವನ್ ರಕ್ಷಾ ಅಂತಿದೆ. ಸೊ ಈ ಒಂದು ಮಾಸಾಚರಣೆ ಅಂಗವಾಗಿ ಅಂದರೆ ತಿಂಗಳದೇನು ನಮ್ಮದು ನಾವೇನು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇದ್ದೇವಲ್ಲ, ಇದರ ಅಂಗವಾಗಿ ನಾವು ಇವತ್ತೊಂದು ದಿನ ಒಂದು ಪುಟ್ಟ ಕಾರ್ಯಕ್ರಮ ಮಾಡಿ, ಈ ಕಾರ್ಯಕ್ರಮ ಆದಮೇಲೆ ನಾವೇನು ಮಾಡಿದ್ವಿ, ಬೈಕ್ ರ್ಯಾಲಿ ಇಟ್ಕೊಂಡಿದ್ದೀವಿ. ಸೊ ವಿತ್ ಹೆಲ್ಮೆಟ್ ಅವೇರ್ನೆಸ್ ಮಾಡಬೇಕು ಸಾರ್ವಜನಿಕರಲ್ಲಿ ಅಂತ ನಾವೊಂದು ನಮ್ಮ ಪೊಲೀಸರ ಜೊತೆ ಪೊಲೀಸ್ ಮತ್ತು ಅಧಿಕಾರಿ ಸಿಬ್ಬಂದಿಯವರ ಜೊತೆ ನಮ್ಮ 3 ಪೊಲೀಸ್ ಸ್ಟೇಷನ್ ಹಡಗಲಿ ವೃತ್ತದ ವ್ಯಾಪ್ತಿಯಲ್ಲಿ ಬರುವಂಥ ನಮ್ಮದು ಹಿರಿಯಡಗಿ ಠಾಣೆ ಮತ್ತು ಇಟಗಿ ಠಾಣೆ ಮತ್ತು ಹಡಗಲಿ ಠಾಣೆ ಎಲ್ಲ ಸಿಬ್ಬಂದಿಯವರು ಬಂದಿದ್ದಾರೆ. ಸೊ ಅವರನ್ನು ತಗೊಂಡು ನಾವಿವತ್ತು ಹೆಲ್ಮೆಟ್ ಹಾಕೊಂಡು ಜನರಲ್ಲಿ ಒಂದು ಹೆಲ್ಮೆಟ್ ವೇರ್ ಮಾಡುವ ಪ್ರೋಗ್ರಾಮ್ ಕೂಡ ರ್ಯಾಲಿ ಇಟ್ಕೊಂಡಿದ್ದೀವಿ. ಸೊ ತನಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ಇವಾಗ ನಮ್ಮ CP ಅವರಲ್ಲಿ ನಿಮಗೆ ಡಾಟಾ ಹೇಳಿದರು, ಲಾಸ್ಟ್ 1 ಇಯರಲ್ಲಿ ಅಕ್ರಾಸ್ ಕರ್ನಾಟಕ ಎಷ್ಟು ಡೆತ್ ಆಗಿದ್ದಾವೆ ಏನಂತ. ಸೊ ವಿತ್ ರೆಸ್ಪೆಕ್ಟ್ ಟು ಹರ್ಪಳ್ಳಿ ಸಬ್ ಡಿವಿಷನ್, ಹರ್ಪಳ್ಳಿ ಉಪವಿಭಾಗ ಸಂಬಂಧಪಟ್ಟಂತೆ 68 ಡೆತ್ ಆಗಿದ್ದಾವೆ, 68 ಡೆತ್ ಆಗಿದ್ದಾವೆ, 102 ಇಂಜುರೀಸ್ ಆಗಿದ್ದಾವೆ. ಇದರದು ಹರಪನಹಳ್ಳಿ ಉಪವಿಭಾಗದ ಇದು ಲೆಕ್ಕ ಇದು ಸ್ಟ್ಯಾಟಿಸ್ಟಿಕ್ಸ್ 304 ಅಂತ ಕರೀತು ನಮ್ಮಲ್ಲಿ 106 BNS ಪ್ರಕಾರ ಆ ಸೆಕ್ಷನ್ ಪ್ರಕಾರ ನಮ್ಮಲ್ಲಿ 68 ಜನ ಡೆತ್ ಆಗಿದ್ದಾರೆ, 102 ಜನ ಇಂಜುರಿ ಆಗಿದ್ದಾರೆ. ಸೊ ಆಸ್ ಪರ್ ಮೈ ನಾಲೆಜ್ ಇಲ್ಲಿ ನಿಮ್ಗೆ ಗೊತ್ತಿರಲಿ, ಡೆತ್ ಆಗೋದು ಮೇಜರ್ ನಮ್ಮಲ್ಲಿ ಡೆತ್ ಇಸ್ ಇದಕ್ಕೆ ಆಕ್ಸಿಡೆಂಟ್ ಕೇಸಲ್ಲಿ ಡೆತ್ ಎದಕ್ಕಾಗತ್ತಪ್ಪ ಅಂದರೆ ಮೇಜರ್ ಪಾರ್ಟ್ ಆಗೋದು ಹೆಡ್ ಇಂಜುರಿ ಆಗಿ ಆಗುತ್ತೆ. ಹೆಡ್ ಇಂಜುರಿ ಎದಕ್ಕಾಗತ್ತಪ್ಪ ಅಂದರೆ ಹೆಲ್ಮೆಟ್ ಯಾರು ಹಾಕಾಗಿಲ್ಲ. ಹೆಲ್ಮೆಟ್ ಹಾಕಿದ್ರೇ ನಮಗೆ ಆಲ್ಮೋಸ್ಟ್ ನಾವು ಸೇಫ್ ಇರ್ತೀವಿ. ಕೆಲವೊಂದ್ಸಲ ಇಂಥ ಆಕ್ಸಿಡೆಂಟ್ ಆಗಿರುತ್ತೆ, ಆದರೂ ಬಿಕಾಸ್ ಆಫ್ ಹೆಲ್ಮೆಟಿಂದ ಜೀವ ಉಳಿತದೆ. ಸೊ ನಾನು ಬೇಸಿಕಲಿ ಡಾಕ್ಟ್ರು ನಾನು. ಸೊ ನಾನು ಮೆಡಿಕಲ್ ಟರ್ಮಲ್ಲಿ ಹೇಳ್ಬೇಕಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಆಕ್ಸಿಡೆಂಟ್ ಆದಾಗ್ರೆ ಏನಾಗತ್ತಪ್ಪ ಅಂದರೆ ಕೈ ಮುರಿತು, ಕಾಲು ಮುರಿತು, ಇನ್ನೊಂದು ಏನೋ ಬೆನ್ನು ಮೂಳೆ ಮುರಿತಪ್ಪ ಅಂದರೆ ಇವತ್ತಿನ ಮೆಡಿಕಲ್ ಅಡ್ವಾನ್ಸ್ ಕಂಡೀಷನಲ್ಲಿ ಎಂಥ ಆಪರೇಷನ್ ಮಾಡೋದು